ಎಲ್ಲರಿಗೂ ನಮಸ್ಕಾರ. ನಾನು ನಿಹಾರಿಕಾ, ಯೋಗ ಟೀಚರ್. ಇವಾಗ ನಾನು ಇಂಟ್ರೊಡಕ್ಷನ್ ಆಫ್ ಯೋಗ ಬಗ್ಗೆ ಹೇಳ್ತೀನಿ. ಯೋಗ ಅಂದರೆ ಏನು? ಯೋಗ ಅಂದರೆ ಯುಜ್ಯತೆ ಆನೇನ ಇತಿ ಯೋಗ, ಸಂಸ್ಕೃತ ಪದದಿಂದ ಬಂದಿರೋದು. ಯುಜ್ ಅಂದರೆ ಜಾಯ್ನಿಂಗ್, ಜೀವಾತ್ಮ, ನಮ್ಮ ಸ್ವಭಾವಗಳು ಅಂದರೆ ಕೋಪ, ಆ್ಯಂಗ್ರಿ, ಜಲಸಿ, ಹೇಟ್ರೆಡು, ದುಃಖ ಇವೆಲ್ಲ ನಮ್ಮ ಸ್ವಭಾವಗಳು. ಪರಮಾತ್ಮ ಅಂದರೆ ಗಾಡ್, ದೇವರು ಅಂದರೆ ಯೂನಿವರ್ಸ್, ಅಂದರೆ ಒಳ್ಳೆ ಕ್ಲಾರಿಟಿ, ಪ್ಯೂರಿಟಿ ಹಾರ್ಟು, ಪ್ಯೂರಿಟಿ ಇನ್ ಮೈಂಡು, ಒಳ್ಳೆ ನಡತೆ. ಒಳ್ಳೆ ವೇ ಆಫ್ ಲಿವಿಂಗ್ ಲೈಫ್ ಸ್ಟೈಲ್, ಅದು ಪರಮಾತ್ಮ, ಯೂನಿವರ್ಸ್. ಇದು ಯೋಗ, ಇದು ಸಂಸ್ಕೃತದ ಅರ್ಥ. ಇವಾಗ ಇಂಟ್ರೊಡಕ್ಷನ್ ಆಫ್ ಯೋಗ. ಯೋಗ ಅಂದರೆ ಏನು? ಯೋಗದಿಂದ ಏನೇನು ಬೆನಿಫಿಟ್ಸ್, ಪ್ರಯೋಜನಗಳೇನು? ಅದು ಏನೇನಂದ್ರೆ ನಮಗೆ ನೀಸು, ಥೈಸು, ಶೋಲ್ಡರು, ಸ್ಪೈನಲ್ ಕಾಲಮ್, ಆಕ್ಟಿವೇಟ್ಸ್ ಫಂಕ್ಷನ್ಸ್ ಆಫ್ ದ ಅಬ್ಡಮಿನಲ್ ಆರ್ಗನ್ಸ್, ಎಲ್ಲ ಒಂದು ಜೀರ್ಣಕ್ರಿಯೆ, ಶ್ವಾಸಕೋಶ ಎಲ್ಲವನ್ನು ಸ್ಟ್ರಾಂಗ್ ಮಾಡುತ್ತೆ. ಸ್ಪೈನಲ್ ರೀಜನ್, ಥೊರಾಸಿಕ್ ರೀಜನ್, ಕೈಗಳು, ಕೈ ಬೆರಳುಗಳು, ಕಾಲು ಬೆರಳುಗಳು, ಹಾಗೆ ಪಕ್ಕೆಲುಬು ಎಲ್ಲವನ್ನು ಸ್ಟ್ರಾಂಗ್ ಮಾಡುತ್ತೆ. ಇದು ಇದರ ಫಿಸಿಕಲ್ ಬೆನಿಫಿಟ್ಸ್ ಎಲ್ಲ. ಇದು ವಿಲ್ ಪವರ್ ಕೊಡುತ್ತೆ, ಕಾನ್ಫಿಡೆನ್ಸ್, ಕಾನ್ಸಂಟ್ರೇಷನ್ ಕೊಡುತ್ತೆ, ಮೆಮೊರಿ ಪವರ್, ಹೀಗೆ ಹಲವಾರು ಬೆನಿಫಿಟ್ಸ್ಗಳಿದೆ. ಅದು ಇದೇ ಥರ ಬೆನಿಫಿಟ್ಸು. ಓವರಾಲ್ ಹೆಲ್ತ್, ಇದು ಓವರಾಲ್ ಹೆಲ್ತ್ ಕೊಡುತ್ತೆ. ಇದು ಇದರ ಬೆನಿಫಿಟ್ಸು. ಹೀಗೆ ಹಲವಾರು ಪ್ರಯೋಜನಗಳು. ಮೇಕ್ಸ್ ಬಾಡಿ ಆ್ಯಂಡ್ ಮೈಂಡ್ ಹೆಲ್ದಿ ಮತ್ತು ಫಿಟ್ಟು. ಇದು ಯೋಗ. ಯೋಗದಲ್ಲಿ ಏನು ಅಂದರೆ ಒಂದು ಚಿಕ್ಕ ಕಥೆನೇ ಇದೆ, ಒಂದು ಸ್ಟೋರಿ ಆಫ್ ಯೋಗ, ಹೇಗೆ ಯೋಗ ಬಂತು ಅಂತ. ಅದೇನು ಅಂದರೆ ಒಂದು ಸತಿ ಏನಾಗುತ್ತೆ ಅಂದರೆ ತಾಮಸ ನದಿ ತೀರದಲ್ಲಿ ಮುಖಂಡು ಮತ್ತು ಗೋಣಿಕಾ ದಂಪತಿಗಳು, ಅವರಿಗೆ ಮಕ್ಕಳಿರಲ್ಲ. ಅವರು ನಾರಾಯಣ ದೇವನ ಮಕ್ಕಳಿಗೋಸ್ಕರ ತಪಸ್ಸು ಮಾಡ್ತಾ ಇರ್ತಾರೆ. ಅಲ್ಲಿ ಒಂದು ಪುಣ್ಯಾಶ್ರಮದಲ್ಲಿ ಅಲ್ಲಿ ಖುಷಿಯಿಂದ ಜೀವನ ಮಾಡ್ತಿರ್ತಾರೆ. ಸತಿ ಏನಾಗುತ್ತೆ ಅಂದರೆ ಅವ್ರು ಇದ್ರ ಪ್ರೇ ಮಾಡ್ಕೊತಿರ್ತಾರೆ. ವೈಕುಂಠದಲ್ಲಿ ಒಂದು ಸತಿ ನಾರಾಯಣ ದೇವರು ಇರ್ತಾರಲ್ಲ, ನಾರಾಯಣ ಅಂದರೆ ಯಾರು? ನಾರಾಯಣನ ಎಷ್ಟೊಂದು ಹೆಸರುಗಳಿದೆ ಅಲ್ವಾ? ಹರಿ, ಶ್ರೀಹರಿ, ನಾರಾಯಣ, ದೇವರು ವಿಷ್ಣು. ಅವರು ಶೇಷಶಯನ ಅಂದರೆ 5 ಎಡೆ ಹಾವಿನ ಮೇಲೆ ಕೂತ್ಕೊಂಡು ಅವ್ರು ಏನು ಮಾಡ್ತಿರ್ತಾರೆ ಅಂದರೆ ಅವರು ಶಿವತಾಂಡವ ನೃತ್ಯನ ನೋಡ್ತಾ ಇರ್ತಾರೆ. ಅವ್ರು ಶಿವತಾಂಡವ ನೃತ್ಯ ನೋಡಿ ಅವ್ರ ಗಮನ ಎಲ್ಲ ಅದ್ರ ಮೇಲೆ ಇರುತ್ತೆ, ಆನಂದದಿಂದ ತೇಲ್ತಾ ಇರ್ತಾರೆ. ಒಂದು ಸತಿ ಏನಾಗುತ್ತೆ ಅಂದರೆ ಅವ್ರ ಗಮನ ಎಲ್ಲ ಅದ್ರ ಮೇಲೆ ಫುಲ್ ಖುಷಿಯಿಂದ ಇರ್ತಾರೆ. ಆವಾಗ ಆದಿಶೇಷ ಅಂದರೆ 5 ಎಡೆ ಹಾವು ಇರುತ್ತಲ್ಲ, 5 ಎಡೆ ಹಾವು ಅದಕ್ಕೆ ತುಂಬ ಗಾಬರಿ ಆಗೋಗುತ್ತೆ. ಏನಿದು, ಯಾವಾಗಲೂ ಮನುಷ್ಯ ಒಳ್ಳೆಯದಕ್ಕೋಸ್ಕರ ನಾರಾಯಣ ದೇವರು ಜಪ ತಪಗಳನ್ನ ಮಾಡ್ತಿದ್ರು, ಈಗೇನಾಯಿತು ಅಂತ ತುಂಬ ಯೋಚನೆ ಆಗುತ್ತೆ ಅವರಿಗೆ, ಆದಿಶೇಷ ದೇವರಿಗೆ. ಆವಾಗ ಪ್ರಶ್ನೆ ಮಾಡ್ತಾರೆ, ನಾರಾಯಣ ದೇವರೇ, ಯಾವಾಗಲೂ ಮನುಷ್ಯ ಒಳ್ಳೆಯದಕ್ಕೋಸ್ಕರ ತಪಸ್ಸು ಮಾಡ್ತಿದ್ರಿ, ಈಗೇನಾಯಿತು ನಿಮಗೆ? ಯಾಕೆ ಶಿವತಾಂಡ ನೃತ್ಯನ ನೋಡ್ತಾ ಇದ್ದೀರ? ನಿಮ್ಮ ಗಮನ ಎಲ್ಲಿದೆ ಅಂತ ಕೇಳಿ ತುಂಬ ಟೆನ್ಷನಿಂದ ತುಂಬ ಗಾಬರಿ ಮಾಡ್ಕೊಂಡ್ಬಿಡ್ತಾರೆ. ಅವರು ಯೋಚನೆ ಮಾಡಿಬಿಡ್ತಾರೆ, ತುಂಬ ಯೋಚನೆ ಮಾಡ್ಕೊಂಡು ಏನಕ್ಕೆ ಹಿಂಗಾಯಿತು ಅಂತ ಯೋಚನೆ ಮಾಡ್ತಿರ್ತಾರೆ. ಆವಾಗ ಹೇಳ್ತಾರೆ, ಯಾರು ಹೇಳ್ತಾರೆ? ನಾರಾಯಣ ದೇವರೆಲ್ಲ, ನಾನು ಇದು ಶಿವತಾಂಡವ ನೃತ್ಯದಲ್ಲಿ ಹಲವಾರು ಯೋಗ ಸೂತ್ರ ಆಸನಗಳಿದೆ. ಅದನ್ನು ನಾನು ಹೆಂಗೆ ಭೂಮಿಲಿ ತರಬೇಕು, ಹೇಗೆ ಜನರಿಗೆ ತಲುಪಿಸ್ಬೇಕು, ಅದನ್ನ ಸ್ಪ್ರೆಡ್ ಮಾಡಬೇಕು, ಅದ್ರ ಸೂತ್ರ ಆಸನ, ಅದ್ರ ಬಗ್ಗೆ ಗಮನ ಕೊಡ್ತಿದ್ದೆ. ಏನು ಮಾಡೋದಪ್ಪ, ಇದಕ್ಕೆ ಏನು ಕಾರಣ, ಹೇಗೆ ಭೂಮಿಗೆ ತಲುಪಿಸ್ಬೇಕಂತ ಯೋಚನೆ ಮಾಡ್ತಿದ್ದೆ ಅಂತ ಹೇಳ್ತಾರೆ. ಆವಾಗ ಆದಿಶೇಷ ದೇವರಿಗೆ ಇದ್ರ ಬಗ್ಗೆ ತುಂಬ ಕುತೂಹಲ ಇಂಟ್ರೆಸ್ಟ್, ಪ್ಯಾಷನ್ನು ಜಾಸ್ತಿ ಆಗುತ್ತೆ. ಇದ್ರ ಬಗ್ಗೆ ಜಾಸ್ತಿ ತಿಳ್ಕೊಬೇಕು ಅಂತ ಆಸೆ ಆಗುತ್ತೆ. ಅವಾಗ ಹೇಳ್ತಾರೆ, ನೀನು ಏನು ಕೈಲಾಸಕ್ಕೆ ನಾರಾಯಣ ದೇವ್ರು ಹೇಳ್ತಾರೆ, ಕೈಲಾಸಕ್ಕೆ ಹೋಗಿ ನೀನು ಏನು ಮಾಡಬೇಕು ಅಂದರೆ ಶಿವನನ್ನು ಮೆಚ್ಚಿಸ್ಬೇಕು. ಅವ್ರನ್ನ ಮೆಚ್ಚಿಸಿ ನೀನು ಅವರಿಂದ ಆಶೀರ್ವಾದ ತೊಗೊಂಡು ಅವ್ರು ಶಿವತಾಂಡ ನೃತ್ಯ ನೋಡಿ ಖುಷಿ ಪಡು ಅಂತ ಹೇಳ್ತಾರೆ. ಮನ್ಸನ್ನು ಗೆದ್ದುಬಿಟ್ಟು ಬಾ ಅಂತ ಅವರು ಹೇಳ್ತಾರೆ. ಯಾರು? ನಾರಾಯಣ ದೇವರು. ಅವಾಗೇನು ಮಾಡ್ತಾರೆ ಅಂದರೆ ಇವರು ಆದಿಶೇಷ ದೇವರು ಎಲ್ಲ ತಪಸ್ಸು ಮಾಡಿ ಮನ್ಸನ್ನು ಗೆದ್ದು ಶಿವತಾಂಡವ ನೃತ್ಯ, ಶಿವ ತುಂಬ ಖುಷಿಯಾದಾಗ ಶಿವತಾಂಡವ ನೃತ್ಯನ ಮಾಡ್ತಾರೆ. ಶಿವಗೆ ಶಿವ ಹಲವಾರು ಹೆಸರುಗಳಿದೆ ಅಲ್ವಾ? ಅವರು ಯೋಗದಲ್ಲಿ ಮೊದಲನೇ ಗುರು. ಫಸ್ಟ್ ಗುರು ಆಫ್ ಗುರುಜಿ ಅದ ಯೋಗ, ಗುರುಜಿ ಆಫ್ ಯೋಗ. ಅವರು ಮಹಾದೇವ, ಆದಿದೇವ, ಭೋಲೆನಾಥ, ಹೀಗೆ ನೀಲಕಂಠ, ಹಲವಾರು ಹೆಸರುಗಳಿದೆ. ಆಶೀರ್ವಾದ ತೊಗೊಂಡು ಅಂತಾರೆ, ಅವರು ಮಾಡ್ತಾರೆ. ಆಮೇಲೆ ಏನು ಮಾಡ್ತಾರೆ ಅಂದರೆ, ನೀನು ಭೂಮಿಲಿ ನನ್ನ ಕುರಿತು ಅಂದರೆ ಈ ಮುಖಂಡು ಮತ್ತು ಗೋಣಿಕಾ ದಂಪತಿಗಳಿದಾರಲ್ಲ, ಅವರು ಎಲ್ಲ ಮಕ್ಕಳಿಗೋಸ್ಕರ ಪ್ರೇ ಮಾಡ್ತಾ ಇರ್ತಾರೆ ನಾರಾಯಣ ದೇವ್ರನ್ನ. ಅವರಿಗೆ ಭೂಮಿಲಿ ಹೋಗಿ ನೀನು ಪುತ್ರನಾಗಿ ಜನಿಸು ಅಂತ ಆಶೀರ್ವಾದ ಮಾಡ್ತಾರೆ ನಾರಾಯಣ ದೇವರು. ಅವಾಗ ಏನು ಮಾಡ್ತಾರೆ ಅಂದರೆ ಇವರು ಏನು ಮಾಡ್ತಾರೆ, ಹುಡ್ತಾರೆ, ಅವ್ರಿಗೆ ಮಗನಾಗಿ ಹುಟ್ಟಿ ಪತಂಜಲಿಯಾಗಿ ಸಾಧನೆ ಮಾಡು ಅಂತ ಹೇಳ್ತಾರೆ.
ಸೊ ಹಾಗೆ ಇವ್ರು ಏನು ಮಾಡ್ತಾರೆ ಅಂದರೆ ಸರಿಯಾದ ಟೈಮ್ಗೆ ಚೆನ್ನಾಗಿ ತಪಸ್ ಮಾಡಿ ಸೊ 25 ದಿನಗಳ ಕಾಲ ಧನ್ವಂತರಿ ಗುಣಗಳು ಹಾಗೆ ಎಲ್ಲ ಪಾಠಗಳನ್ನು ಕಲಿತಾರೆ. ಶಿವತಾಂಡವ ಶಿವಸೂತ್ರ ಯೋಗಗಳನ್ನ ಎಲ್ಲವನ್ನು ಪೂರ್ತಿ ತೋರ್ಪಡಿಸಬೇಕು ಅಂತ ಶಿವನ ಹತ್ರ ಕೇಳ್ತಾರೆ, ಎಲ್ಲ ಹೇಳ್ಕೊಡಿ ಅಂತ. ಸೊ ಆಗ ಏನು ಮಾಡ್ತಾರೆ ಇವರು ಆದಿಶೇಷ ಅಂದರೆ ಎಲ್ಲನೂ ಕಲ್ತ್ಕೋತಾರೆ ಅವರಿಂದ ಪೂರ್ತಿ ವಿದ್ಯೆ ಕಲ್ತ್ಕೋತಾರೆ. ಸೊ ಓಕೆ, ತಪಸ್ ಮಾಡಿ ಇಷ್ಟು ದಿನಗಳ ಕಾಲ ಎಲ್ಲ ಅದನ್ನೆಲ್ಲ ಹೇಳ್ಕೊಡ್ತಾರೆ ಶಿವ. ಅದನ್ನೆಲ್ಲ ಸೂತ್ರ ಅಲ್ಲ ಆಸನಗಳನ್ನೆಲ್ಲ ಕಲ್ತ್ಕೊಂಡು ವಾಪಸ್ಸು ಪತಂಜಲಿ ಪುಣ್ಯಾಶ್ರಮಕ್ಕೆ ಬಂದು ಸೊ ಯೋಗ ಅಂದರೆ ಏನು? ಸೊ ಅವರೇ ಪತಂಜಲಿ ಇಸ್ ದ ಫಸ್ಟ್ ಪರ್ಸನ್ ಹೂ ಡೆವಲಪ್ಡ್ ಯೋಗ. ಸೊ 3000 ವರ್ಷಗಳ ಹಿಂದೆ ಆರ್ಯನ್ ಸಿವಿಲೈಸೇಷನ್. ಸೊ ಹರಪ್ಪ ಮಹಾಂಜದಾರನು ಅಲ್ಲಿ ಕಣಿವೆಯಲ್ಲಿ ಅಭ್ಯಾಸ ಮಾಡ್ತಾಯಿದ್ರು ಯೋಗ. ಸೊ ಇದು ಈ ಥರ ಯೋಗ ಬಂದೆ ಪತಂಜಲಿ ಹೀಗೆ ಸೊ ಯೋಗ ಸಾಧನೆ ಮಾಡ್ತಾರೆ. ಆದಿಶೇಷ ಪತಂಜಲಿಯಾಗಿ ಹುಟ್ಟಿ ಭೂಮಿಗೆ ಈ ಥರ ಸಾಧನೆ ಮಾಡಿ ಸೊ ಜನರ ಮೆಚ್ಚುಗೆ ಪಡಿತಾರೆ ಯೋಗದಲ್ಲಿ. ಸೊ ಹಾಗೆ ಅವರಿಗೆ ಆಶೀರ್ವಾದ ಮಾಡ್ತಾರೆ. ಸೊ ಎಲ್ಲ ತಪಸ್ ಮಾಡಿ ಈ ಥರ ಎಲ್ಲ ಮಾಡಿ ಅವರು ಹೀಗೆ ಹೆಸರುವಾಸಿ ಮಾಡ್ತಾರೆ ಪತಂಜಲಿ ಅವರು.